ಅನೇಕ ಕಡೆ ಏನು ಪಂಚಮಸಾಲಿ ಹೋರಾಟಗಾರರು ಒಂದು ಕಡೆ ಎಲ್ಲ ಅವರು ಹೋರಾಟವನ್ನು ಮಾಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಅನೇಕ ವಾಹನಗಳನ್ನು ನಿಲ್ಲಿಸಲಾಗಿತ್ತು. ಯಾವಾಗಿದು ಗಲಾಟೆ ಸ್ವರೂಪ ಪಡೆದುಕೊಳ್ತೋ ವಾಹನಗಳೆಲ್ಲವೂ ಕೂಡ ಜಖಮಾಗುತ್ತೆ. ಹೆದ್ದಾರಿಯಲ್ಲಿ ಒಂದು ಕಡೆ ಜಖಮಾಗಿರೋ ವಾಹನಗಳು ಒಂದು ಕಡೆ, ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಆ ಹೆದ್ದಾರಿಯಲ್ಲಿ ಓಡಾಟ ಇರಬೇಕಲ್ಲ. ಯಾವಾಗ ಈ ಗಲಾಟೆ ಜಾಸ್ತಿ ಆಯಿತೋ ಹೆದ್ದಾರಿಯಲ್ಲಿ ಸಾಲುಗಟ್ಟಿ ನಿಂತುಕೊಂಡು ವಾಹನಗಳು, ಸವಾರರು ಪರದಾಡ್ತಾ ಇದ್ದಾರೆ. ಹೆದ್ದಾರಿಯಲ್ಲಿ ಸುಮಾರು 6 ಕಿಲೋಮೀಟರ್ನಷ್ಟು ದೂರದವರೆಗೂ ಕೂಡ ವಾಹನಗಳು ಸಾಲುಗಟ್ಟಿ ನಿಂತುಕೊಂಡಿವೆ. ಪ್ರತಿಭಟನೆಯ ಕಾರಣದಿಂದಾಗಿ ವಾಹನ ಸವಾರರು ಹೈರಾಣಾಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ 2021 ಜುಲೈ 28ಕ್ಕೆ BS ಯಡಿಯೂರಪ್ಪನವರು ರಾಜೀನಾಮೆಯನ್ನು ಕೊಟ್ಟುಬಿಡ್ತಾರೆ. ರಾಜೀನಾಮೆ ಕೊಟ್ಟ ಮೇಲೆ ಬೊಮ್ಮಾಯಿ ಅವರು ಬರ್ತಾರೆ. 2021 ಜನವರಿ 14ರಂದು ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಕಡೆಯಿಂದ ಹೋರಾಟ ಶುರುವಾಗುತ್ತೆ. 38 ದಿನಗಳ ಕಾಲದ ಹೋರಾಟ ಇದು. 712 ಕಿಲೋಮೀಟರ್ ಪಾದಯಾತ್ರೆಯನ್ನು ನಡೆಸಿ ಬೆಂಗಳೂರು ತಲುಪಿರುತ್ತೆ ಈ ಒಂದು ಹೋರಾಟ. ಸಹಸ್ರಾರು ಜನರೊಂದಿಗೆ ಬೆಂಗಳೂರಿಗೆ ಪಾದಯಾತ್ರೆ ರೀಚ್ ಆಗಿರುತ್ತೆ. ಆ ಒಂದು ಪಾದಯಾತ್ರೆಯಲ್ಲಿ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಕೂಡ ಹೆಜ್ಜೆ ಹಾಕಿರ್ತಾರೆ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ಅಥವಾ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಕೂಡ ಆಯೋಜನೆ ಮಾಡಲಾಗಿರುತ್ತೆ. ಅವತ್ತಿನ BJP ಸರ್ಕಾರಕ್ಕೆ ಗಡುವನ್ನು ಕೊಟ್ಟಿದ್ದರು ಹೋರಾಟಗಾರರು. ಆದರೆ ಗಡುವಿನ ಒಳಗಡೆ ಬೇಡಿಕೆ ಈಡೇರಿಸಲ್ಲ ಅವತ್ತಿನ ರಾಜ್ಯ BJP ಸರ್ಕಾರ. ಮತ್ತೆ ಮೀಸಲಾತಿ ಹೋರಾಟವನ್ನು ಜಯ ಮೃತ್ಯುಂಜಯ ಸ್ವಾಮೀಜಿ ಒಂದು ಕಡೆ ಶುರು ಮಾಡಿರ್ತಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 2022ರಿಂದ 2022 ಫೆಬ್ರವರಿ 9ನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಧರಣಿಯನ್ನು ಸ್ವಾಮೀಜಿಗಳು ಕೂತಿರ್ತಾರೆ. 50 ದಿನಗಳ ಕಾಲದ ಧರಣಿ ಇದು. ಇದಾದ ಮೇಲೆ ಶ್ರೀಗಳನ್ನು ಸರ್ಕಾರದ ಪ್ರತಿನಿಧಿ ಭೇಟಿ ಮಾಡ್ತಾರೆ. ಸಚಿವ CC ಪಾಟೀಲ್ ಅವರು ಶ್ರೀಗಳ ಮನವೊಲಿಸಿ ಧರಣಿ ಹಿಂಪಡೆಯುವಂತೆ ಮಾಡ್ತಾರೆ. OBC ಆಯೋಗದ ವರದಿ ಸ್ವೀಕರಿಸಿದ ಬಳಿಕ ಬೇಡಿಕೆ ಈಡೇರಿಸ್ತೀವಿ ಅಂತೇಳಿ ಭರವಸೆಯನ್ನು ಸರ್ಕಾರ ಕೊಟ್ಟಿರುತ್ತೆ. ಆದರೆ ಅಂದಿನಿಂದ ಇವತ್ತಿನವರೆಗೂ ಕೂಡ ಯಾವುದೇ ತರಹದ ಸರ್ಕಾರಗಳು ಮೀಸಲಾತಿ ಬೇಡಿಕೆ ಈಡೇರಿಸಿಲ್ಲ. 2020ರಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದ ಬಳಿಯೂ ಕೂಡ ಉಪವಾಸ ಸತ್ಯಾಗ್ರಹವನ್ನು ಇಲ್ಲಿ ಮಾಡಿರ್ತಾರೆ.